ನಮಸ್ತೆ ಮತ್ತು ಸ್ವಾಗತ. ಇದು hoodoodoo.com ಹಾಗೂ ನಾನು ನಿಮ್ಮ ಬಡಕಿಲಾ ಪ್ರದೀಪ್. ಈ ಸತಿ ನನ್ನ ಹತ್ರ ಇರುವಂತಹ ಫೋನ್ ಸ್ವಲ್ಪ ವಿಚಿತ್ರವಾಗಿದೆ, ಆದರೆ ಸಖತ್ತಾಗಿದೆ, ಸೂಪರ್ ಆಗಿದೆ. ಪ್ಲಸ್ ಬಜೆಟ್ ಫೋನು 25,000ದಲ್ಲಿ ಇಷ್ಟೊಂದು ಸಿಗತ್ತಾ ಅಂತ ಅನ್ನುವಂತಹ ಯೋಚನೆ ಕೂಡ ನಿಮ್ಗೆ ಬರ್ಬೋದು. ಅಂತಹ ಫೋನನ್ನು ರಿವ್ಯೂ ಮಾಡೋದಕ್ಕೆ ಹೋಗಿದ್ದೀನಿ. ಅದ್ರ ಜೊತೆಗೇನೆ ಈ ಫೋನಲ್ಲಿ ಬೇರೆ ಬೇರೆ ಫೋನುಗಳ ಮಿಶ್ರಣ ಇದೆ. ಅದು ಏನು ಮತ್ತು ಈ ವಿಚಿತ್ರಗಳೇನು, ವಿಯರ್ಡ್ ಏನು ಅಂತ ನೋಡೋಣ. ಆ್ಯಕ್ಚುಲಿ ಫೋನ್ ಯಾವುದು ಅಂತಲೇ ಹೇಳಿಲ್ಲ ನಮಗೆ. ಫೋನು ವಿವೋ X5 Pro. ಸೊ ರಿವ್ಯೂ ನೋಡಿ ಬರೋಣ. ಸೊ ಫೋನ್ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಒಂದ್ ಕಡೆ ನಿಮಗೆ ಸ್ಯಾಮ್ಸಂಗ್ ತರ ಕಾಣಿಸ್ಬೋದು, ಅಥವಾ ತುಂಬಾ ಕಡೆ ನಮಗೆ ಐಫೋನ್ ತರ ಕೂಡ ಕಾಣಿಸುತ್ತೆ. ಅದ್ರ ಜೊತೆಗೆ ಹಿಂಭಾಗ ನಿಮಗೆ ಸೋನಿ ತರ ಕಾಣಿಸುತ್ತೆ. ನೀವು ಲುಕ್ ಅಂಡ್ ಫೀಲ್ ನೋಡೋದಾದ್ರೆ, ಪ್ಲಸ್ ಒಳಗಿನ UI ನೋಡೋದಾದ್ರೆ ಐಫೋನ್ ನ ತುಂಬಾನೇ ಹೋಲುತ್ತೆ. ಅದ್ರ ಜೊತೆಗೇನೆ ಬೇರೆ ಬೇರೆ ಫೀಚರ್ಗಳೆಲ್ಲ ಇಲ್ಲಿ ಮಿಕ್ಸ್ ಆಗಿದೆ. ಲುಕ್ ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ಕಾಪಿ ಅನ್ನೋದೇ ಬೇಜಾರು. ಕೆಳಗಡೆ ನೋಡೋದಾದರೆ ನಿಮಗೆ ಸ್ಪೀಕರ್ಗಳಿದೆ ಐಫೋನಲ್ಲಿ ಇರೋ ಥರಾನೇ. ಅದ್ರ ಜೊತೆಗೆ ಮೈಕ್ರೋ USB ಪೋರ್ಟ್ ಕೂಡ ಇದೆ. ರೈಟ್ ಸೈಡಲ್ಲಿ ನೋಡೋದಾದರೆ ಸಿಮ್ ಟ್ರೇ ಇದೆ, ಡ್ಯುಯಲ್ ಸಿಮ್ ಇದೆ. ಆದರೆ ಎರಡನೇ ಸಿಮ್ಮನ್ನು ರೀಪ್ಲೇಸ್ ಮಾಡಿ ನೀವು ಮೈಕ್ರೋ SD ಕಾರ್ಡನ್ನು ಹಾಕಬೇಕಾಗತ್ತೆ ಅನ್ನೋದೇ ಬೇಜಾರಿನ ಸಂಗತಿ. ಅದ್ರ ಜೊತೆಗೇನೆ ಪವರ್ ಬಟನ್ ಇದೆ, ಪ್ಲಸ್ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ. ಮೇಲೆ ನೋಡೋದಾದರೆ ಆಡಿಯೋ ಜಾಕಿಗೆ ಪೊಸಿಷನ್ ಇದೆ. ಲೆಫ್ಟ್ ಸೈಡಲ್ಲಿ ಯಾವುದೇ ಬಟನ್ಗಳಿಲ್ಲ. ಫ್ರಂಟಲ್ಲಿ ನೋಡೋದಾದರೆ ಕ್ಯಾಮ್ರಾ ಇದೆ, ಸ್ಪೀಕರ್ ಇದೆ, ಪ್ರಾಕ್ಸಿಮಿಟಿ ಸೆನ್ಸರ್ ಇದೆ. ಬ್ಯಾಕ್ ಸೈಡಲ್ಲಿ ನೋಡೋದಾದ್ರೆ ಸೋನಿ ಫೋನ್ ತರನೇ ಕಾಣುತ್ತೆ. ಸೀಲ್ಡ್ ಬ್ಯಾಟ್ರಿ ಇರುತ್ತೆ, ಬಟ್ ನಿಮ್ಗೆ ಲುಕ್ ವೈಸ್ ಸೋನಿ ತರ ಕಾಣಿಸುತ್ತೆ. ಗ್ಲಾಸ್ ಫಿನಿಶ್ ಇದೆ, ಪ್ಲಸ್ ಕ್ಯಾಮ್ರಾ ಮತ್ತೆ ಫ್ಲಾಶ್ ನ ಪೊಸಿಷನಿಂಗ್ ಕೂಡ ಎಕ್ಸಾಕ್ಟ್ ಅದೇ ತರಾನೇ ಇದೆ. ಓವರ್ ಆಲ್ ನೋಡೋದಾದ್ರೆ ಸೂಪರ್ ಆಗಿರೋ ಫೋನು, ಸಖತ್ತಾಗಿರೋ ಡಿಸ್ಪ್ಲೇ. UI ನೋಡೋದಾದ್ರೆ ಐಫೋನ್ ತರ ಇದೆ, ಎಕ್ಸಾಕ್ಟ್ ಕಾಪಿ ತರ ಕಾಣಿಸುತ್ತೆ ಅನ್ನೋದೇ ಸ್ವಲ್ಪ ಬೇಜಾರಿನ ವಿಷಯ. ಫೋನು 5.2 ಇಂಚ್ ಇರೋದೇ ಇದರ ವಿಚಿತ್ರ. ಯಾಕಂತಂದ್ರೆ ಉಳಿದದೆಲ್ಲ 5.1, 5.3, 5.5 ಇದ್ರೆ ಇದು ಈ ತರ ಇದೆ. ಜೊತೆಗೆ ಸೂಪರ್ ಎಮೋಲೆಡ್ ಕೆಪಾಸಿಟಿವ್ ಸ್ಕ್ರೀನು, 16 ಮಿಲಿಯನ್ ಕಲರ್ಸ್ ಇದೆ. ಜೊತೆಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3 ಇದೆ. ಫನ್ ಟಚ್ OS ಇದೆ, ಅವ್ರದೇ ಸ್ವಂತದ OS ಇದೆ ಇದರಲ್ಲಿ. ಈ ಫೋನ್ ಆಕ್ಟೋಕೋರ್ ಪ್ರೊಸೆಸರ್ ಅಲ್ಲಿ ರನ್ ಆಗ್ತಾ ಇದೆ. ಕ್ವಾಲ್ಕಾಮ್ ಚಿಪ್ ಸೆಟ್ ಇದೆ ಇದರಲ್ಲಿ. ಹಾಗೇನೆ ಆಂಡ್ರಾಯ್ಡ್ OS 5.0 ಲಾಲಿಪಾಪ್ ನಲ್ಲಿ ರನ್ ಆಗ್ತಾ ಇದೆ. ಫನ್ ಟಚ್ OS 2.1 ಅದ್ರ ಮೇಲೆ ಲೇಯರ್ ಆಗಿ ಮಾಡಿದ್ದಾರೆ. ಹಾಗಾಗಿ ಇದು ನೋಡೋದಕ್ಕೆ ಐಫೋನ್ ತರ ಕಂಡ್ರು ಹಿಂಭಾಗದಲ್ಲಿ ಲಾಲಿಪಾಪ್ ರನ್ ಆಗ್ತಾ ಇದೆ. 16 GB ಇಂಟರ್ನಲ್ ಮೆಮೊರಿ ಇದೆ, 2 GB ರ್ಯಾಮ್ ಇದೆ. ಮೈಕ್ರೋ SD ಕಾರ್ಡು 128 GB ತನಕ ನೀವು ಎಕ್ಸ್ಪ್ಯಾಂಡ್ ಮಾಡಬಹುದು. 4G ತನಕ ಎಲ್ಲ ರೇಂಜ್ ನ ನೆಟ್ವರ್ಕ್ ಅನ್ನು ಕ್ಯಾಚ್ ಮಾಡುತ್ತೆ. ಎಲ್ಲ ಬ್ಯಾಂಡ್ಗಳು ಕೂಡ ಅವೈಲಬಲ್ ಇದೆ ಈ ಫೋನ್ ನಲ್ಲಿ. ಹಾಗೇನೆ ಡ್ಯುಯಲ್ ಸಿಮ್ ಇದೆ, ಆದ್ರೆ ಎರಡನೇ ಸಿಮ್ ಅನ್ನ ತೆಗೆದು ನೀವು ಮೈಕ್ರೋ SD ಹಾಕಬೇಕು ಅನ್ನೋದೇ ಬೇಸರದ ವಿಷಯ. 13 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಇದೆ ಇದರಲ್ಲಿ. ಫುಲ್ HD ರೆಕಾರ್ಡಿಂಗ್ ಮಾಡ್ಬೋದು, ಹಾಗೇನೆ ಫ್ಲಾಶು ಇದೆ. ಜೊತೆಗೆ 8 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದೆ. ಸೂಪರ್ ಆಗಿರುವಂಥ ಫೋಟೋಸ್ ತೆಗಿಬೋದು. UI ನೋಡೋದಾದ್ರೆ ನಿಮಗೆ ಐಫೋನ್ನ ಕ್ಯಾಮ್ರಾ ಥರಾನೇ ಕಾಣಿಸುತ್ತೆ. ಹಾಗೇನೆ ಸೌಂಡ್ ಬಗ್ಗೆ ಮಾತಾಡೋದಾದ್ರೆ ಸೂಪರ್ ಆಗಿರುವಂತಹ ವಾಲ್ಯೂಮ್ ಇದೆ. ಸೊ ಕ್ಲಾರಿಟಿನೂ ಕೂಡ ಇದೆ ಸೌಂಡ್ನಲ್ಲಿ, ಅದ್ರ ಬಗ್ಗೆ ಏನೂ ಕಂಪ್ಲೇಂಟ್ಸ್ ಇಲ್ಲ. ಬಟ್ ಓವರ್ ಆಲ್ ಆಗಿ ಸೌಂಡ್ ಮತ್ತು ಕ್ಯಾಮ್ರಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಾನ್ ರಿಮೂವೇಬಲ್ ಬ್ಯಾಟ್ರಿ ಇರೋದೇ ಸ್ವಲ್ಪ ಬೇಸರ. 2450 mAh ನಾನ್ ರಿಮೂವೇಬಲ್ ಬ್ಯಾಟ್ರಿ ಇದೆ ಇದರಲ್ಲಿ. ಇತ್ತೀಚಿನ ಎಲ್ಲಾ ಫೋನ್ಗಳು ಕೂಡ ನಾನ್ ರಿಮೂವೇಬಲ್ ಬ್ಯಾಟ್ರಿಯಿಂದ ಬರ್ತಾ ಇರೋದು ಕೆಲವರಿಗೆ ಬೇಸರ ತಂದಿರಬಹುದು. ಆದ್ರೆ ಇನ್ನು ಮುಂದೆ ಬರೋ ಎಲ್ಲಾ ಫೋನ್ಗಳು ಕೂಡ ಇದೇ ರೀತಿ ಬರುವಂತ ಚಾನ್ಸಸ್ ದಟ್ಟವಾಗಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಎಲ್ಲಾ ಫೋನ್ಗಳು ಕೂಡ ನಾನ್ ರಿಮೂವೇಬಲ್ಗೆ ಹೋಗ್ತಾ ಇದೆ. ಆದ್ರೆ ಬ್ಯಾಟ್ರಿ ಬ್ಯಾಕಪ್ ವೈಸ್ ಡೀಸೆಂಟ್ ಬ್ಯಾಟ್ರಿ ಬ್ಯಾಕಪ್ ನ ಈ ಫೋನ್ ಕೊಡುತ್ತೆ. ಎಲ್ಲಾನು ಪರ್ಫಾರ್ಮೆನ್ಸ್ ಅನ್ನೆಲ್ಲ ನೋಡೋದಾದ್ರೆ ಇದರಲ್ಲಿ ಒಳಗಿನ UI ಸೂಪರ್ ಆಗಿದೆ, ಐಫೋನ್ ತರ ಫೀಲ್ ಆಗುತ್ತೆ ಅನ್ನೋದು ನಿಮ್ಗೆಲ್ಲ ಖುಷಿ ಕೊಡಬಹುದು. ಜೊತೆಗೇನೆ ಬೇರೆ ಬೇರೆ ಫೋನ್ಗಳ ಎಕ್ಸ್ಪೀರಿಯನ್ಸ್ ಒಂದೇ ಕಡೆ ಸಿಗೋದು ನಿಮ್ಗೊಂದು ಸ್ವಲ್ಪ ವಿಚಿತ್ರ ಅನ್ಸ್ಬೋದು, ಬಟ್ ಸ್ಟಿಲ್ ಖುಷಿ ಕೊಡುವಂತಹ ವಿಚಾರ. ಅದ್ರ ಜೊತೆಗೇನೆ ಇದರ ಕಸ್ಟಮೈಸೇಷನ್ ಆಪ್ಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೆಟ್ಟಿಂಗ್ ಬಟನ್ ಅಲ್ಲಿ ನೀವು ಒಳಗಡೆ ಹೋಗಿ ನೋಡಿದ್ರೆ ನಿಮಗೆ ಲಾಸ್ಟ್ ಅಲ್ಲಿ ಸಿಗುವಂತ ಈ ಎಲ್ಲ ಆಪ್ಷನ್ಸ್ ತುಂಬಾನೇ ಆಪ್ಷನ್ಸ್ ಯಾವ ಫೋನಲ್ಲೂ ಇಲ್ಲದೆ ಇರುವಂತಹ ಆಪ್ಷನ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಕಸ್ಟಮೈಸ್ ಮಾಡ್ಕೊಳ್ಳುವಂತಹ ಅವಕಾಶ ಇದೆ. ಅದು ಇದರ ದೊಡ್ಡ ಅಡ್ವಾಂಟೇಜ್ ಓವರ್ ಆಲ್ ಆಗಿ ಹೇಳೋದಾದ್ರೆ. ವಿವೋ X5 Pro ಫೋನ್ ಯಾವ ತರ ಇದೆ, ಯಾವ ಫೋನ್ಗಳ ಮಿಶ್ರಣ ಇದರಲ್ಲಿದೆ, ಇದರಲ್ಲಿರುವಂತಹ ವಿಚಿತ್ರಗಳೇನು ಅನ್ನೋದು ಕೂಡ ನಿಮ್ಗೆ ಗೊತ್ತಾಯಿತು. ಆದರೆ ಎಟ್ ದ ಎಂಡ್ ಆಫ್ ದ ಡೇ ಇದರಲ್ಲಿ ಸೋನಿ ಫೀಚರ್ಸ್ ಇರಲಿ, ಐಫೋನ್ ಫೀಚರ್ಸ್ ಇರಲಿ, ಅಥವಾ ಸ್ಯಾಮ್ಸಂಗ್ ಅಥವಾ ಇನ್ಯಾವ ಫೋನ್ನ ಫೀಚರ್ಸ್ ಇದ್ರೂ ಕೂಡ ಎಲ್ಲಾನು ಕೂಡ 25,000 ರಿಂದ 27,000 ಬ್ರಾಕೆಟ್ ಒಳಗೆ ಸಖತ್ತಾಗಿರುವಂತಹ ಫೀಚರ್ಸ್ ಅನ್ನ ಅವರು ಫಿಟ್ ಮಾಡಿ ಸೂಪರ್ ಆಗಿರುವಂತಹ ಫೋನ್ ಅನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಾವು ತಲೆ ಬಾಗ್ಲೇಬೇಕು ಅಂತ ಹೇಳ್ತಾ, ಈ ಫೋನ್ಗೆ ಇದು ಇಷ್ಟೆಲ್ಲ ಕಾಪಿ ಮಾಡಿರದಿದ್ರೆ ನಾನು ಪ್ರಾಬಬ್ಲಿ 5ರಲ್ಲಿ 4 ಸ್ಟಾರ್ ಕೊಡ್ಬೋದಾಗಿತ್ತು. ಬಟ್
ಈ ತರ ಸ್ವಲ್ಪ ಕಾಪಿಗಳಿರೋ ಕಾರಣ 5ರಲ್ಲಿ 3 ಸ್ಟಾರ್ ಕೊಡ್ತೀನಿ ಅಂತ ಹೇಳ್ತಾ ರಿವ್ಯೂವನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಆದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿ, ಅದ್ರ ಜೊತೆಗೆ ಕಮೆಂಟ್ ಕೂಡ ಮಾಡಿ, ಡೌಟ್ಸ್ ಇದ್ರೆ ಕೇಳಿ. ನಿಮ್ಮ ಬೆಸ್ಟ್ ಕಮೆಂಟ್ ಅಥವಾ ಒಬ್ಬ ಲಕ್ಕಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ನಾವು ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನ ಕೂಡ ಕೊಡ್ತೀವಿ ಅಂತ ಹೇಳ್ತಾ ನಿಮ್ಮ ಬಡಕಿಲ ಪ್ರದೀಪ್ ಸೈನಿಂಗ್ ಆಫ್. ಸಬ್ಸ್ಕ್ರೈಬ್ ಮಾಡಿ.